ನಮ್ಮ ಕರ್ನಾಟಕದಲ್ಲಿ ಇದು 2ನೇ ಸಾಲಿಗ್ರಾಮ. ಮೊದಲನೇ ಸಾಲಿಗ್ರಾಮ ಬಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರರು ತಂದೆ ಸ್ಥಾಪನೆ ಮಾಡಿರೋಂತ ಸಾಲಿಗ್ರಾಮ. ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಎಳೆ ಐತೆ. ಆ ಎಳೆಗೆ ಬ್ರಹ್ಮಸೂತ್ರ ಅಂತ ಕರೀತಾರೆ. ನಾನು ಆಕ್ಚುಲಿ ಇಷ್ಟು ವರ್ಷ ಗಾಡಿನೇ ತಗೊಂಡಿರ್ಲಿಲ್ಲ. ಈ ಗಾಡಿ ತಗೊಂಡೆ, ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ಖುಷಿ ಆಗತ್ತೆ. ಇಲ್ಲಿ ನಮ್ಗೆ ನಮ್ಮ ಏನೇ ಕಷ್ಟ ಬಂದ್ರು ನಾವ್ ಇಲ್ಲಿ ಬರ್ತೀವಿ, ಎಲ್ಲಾನು ಒಳ್ಳೇದಾಗ. ನಾನು ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದೆ, ಸುಮಾರು ಕಡೆ ಹೋಗಿದ್ದೆ. ನನಗೆ ಎಲ್ಲೂ ಪರಿಹಾರ ಕಂಡಿಲ್ಲ. ನನಗೆ ಇಲ್ಲಿ ಬಂದ ತಕ್ಷಣ ನಾನು ನೆಮ್ಮದಿ ಸಿಕ್ತು. ನನಗೆ ಇಲ್ಲಿ ಬಂದ್ಮೇಲೆ ನನಗೆ ಫುಲ್. ನಮಸ್ತೆ. ನಮ್ಮ ಕರ್ನಾಟಕದಲ್ಲಿ ಇದು 2ನೇ ಸಾಲಿಗ್ರಾಮ. ಮೊದಲನೇ ಸಾಲಿಗ್ರಾಮ ಬಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರರು ತಂದೆ ಸ್ಥಾಪನೆ ಮಾಡಿರೋಂತ ಸಾಲಿಗ್ರಾಮ. ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಎಳೆ ಐತೆ. ಆ ಎಳೆಗೆ ಬ್ರಹ್ಮಸೂತ್ರ ಅಂತ ಕರೀತಾರೆ. ಆ ಬ್ರಹ್ಮಸೂತ್ರ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಸಾಲಿಗ್ರಾಮದಲ್ಲಿ ಇದೆ. ಅದು ಬಿಟ್ರೆ ನೆಕ್ಸ್ಟ್ 2ನೇದು ಈ ಸ್ಥಳದಲ್ಲೇ ನೀವು ನೋಡಕ್ ಸಾಧ್ಯ. ಈ ನೀಲಿ ಕಲರ್ ಸಾಲಿಗ್ರಾಮ ನಮ್ಮ ಕರ್ನಾಟಕದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಏರನಹಳ್ಳಿ ಗ್ರಾಮದಲ್ಲಿ ಸ್ಥಾಪನೆ ಆಗಿರೋದು. ಇದು ತುಂಬಾ ವಿಶೇಷವಿದೆ. ಸಪರೇಟ್ ಆಗಿ ಒಂದಿದೆ, ಇದು ನೋಡ್ಬೋದು ನೀವು. ನೋಡಿ, ಗೋಲ್ಡ್ ಇದೆ, ಸಿಲ್ವರ್ ಇದೆ, ಆಕಾಶದಲ್ಲಿ ಏನ್ ರಚನೆ ಆಗಿದೆ ಅದೇ ರೀತಿ ಇದೆ. ನೀವು 5 ನಿಮಿಷ ಕಣ್ಮುಚ್ಚಿ ಧ್ಯಾನ ಮಾಡಿದ್ರೆ ಹಿಮಾಲಯ ಪರ್ವತದಲ್ಲಿ ಯಾವ ತರ ಫೀಲಿಂಗ್ ಇದೆ, ಕೋಲ್ಡ್, ಆ ಫೀಲಿಂಗ್ ನಿಮ್ಗೆ ಬರುತ್ತೆ. ಇವಾಗ ನಿಮ್ ಕೈ ಕೊಡ್ತೀನಿ, ಇದನ್ನ ನೀವು ಪರೀಕ್ಷೆ ಮಾಡ್ಬೋದು. ಇದನ್ನ ಅಂದ್ರೆ ಏನೇನಕ್ಕೋಸ್ಕರ ಪರೀಕ್ಷೆ ಮಾಡುವಂತದ್ದು ಇದು? ಇದು ಇಲ್ಲಿ ಸತ್ಯ ಇದೆ, ಶಕ್ತಿ ಯಾವ ತರ ಇದೆ ಅನ್ನೋದಕ್ಕೆ ನಿಮ್ಗೆ ಪರೀಕ್ಷೆ ಮಾಡಕ್ ಕೊಡ್ತಾ ಇದೆ. ಯಾರಿಗೂ ಕೊಡಲ್ಲ. ಇದು ನಿಮ್ಗೆ ಕೊಡ್ತಾ ಇದೀನಿ ಅಂದ್ರೆ ನಿಮ್ ಕೈಗೆ ಇವ್ರು ಬತ್ತವ್ರೆ ಅಂತಾರ ನಿಮ್ಮ ದೈವದ ಬಲ ಜಾಸ್ತಿ ಇದೆ ಅಂತ ಅರ್ಥ. ಇದು ಯಾರ ಕೈಗೂ ಕೊಡಲ್ಲ ಆಚೆ. ಇದು ಗರ್ಭಗುಡಿಯಿಂದ ಆಚೆನೆ ತೆಗಿಯಲ್ಲ, ನಿಮ್ ಕೈ ಕೊಡ್ತಾ ಇದೀನಿ. ಇದು ಕೆಲವೊಬ್ಬರಿಗೆ ತುಂಬಾ ಸೀರಿಯಸ್ ಅನ್ನೋರ್ಗೆ, ಕೆಲವೊಬ್ಬರಿಗೆ ಇದನ್ನ ಕೊಡ್ತೀವಿ ಕೈಗೆ. ಅವ್ರು ಯಾವ ತರದ ಮೇಲೆ ಧ್ಯಾನ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ನಮ್ ಕರ್ನಾಟಕದಲ್ಲಿ 2ನೇದೇ ಇರೋದು. ಈ ಎಳೆ ಇದೆಲ್ಲ, ಈ ಎಳೆ ವೈಟ್ ಎಳೆ ಕಾಣಿಸ್ತಾ ಇದೆ ನೋಡ್ರಿ, ಇದು ಫುಲ್ ಎಳೆ ಇದೆ. ಇದಕ್ಕೆ ಬ್ರಹ್ಮಸೂತ್ರ ಅಂತ ಕರೀತಾರೆ. ಎಲ್ಲಿ 2 ಕಣ್ಣಿದೆ, ಕಣ್ಣು ಕಾಣಿಸುತ್ತೆ. ಇಲ್ಲಿ ಅದು ಕಾಣಿಸಲ್ಲ ಯಾರಿಗೂನು. ಹತ್ರಕ್ಕಿಂತ ಬಂದ್ ನೋಡಿದ್ರೆ ಇದು ಕಾಣಿಸುತ್ತೆ. ನಮ್ಗೆ ಕಣ್ಣೆಂಗಿದೆ ಆ ತರ ಇದೆ. ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ಸ್ವಾಮಿಯವ್ರ ಭಗವಂತನ ದೇವಸ್ಥಾನದಲ್ಲಿ ಈ ತರ ಸಾಲಿಗ್ರಾಮ ನೀಲಿ ಕಲರ್, ಅವ್ರಿಗೆ ತುಂಬಾ ನೀಲಿ ವರ್ಣ ತುಂಬಾ ಇಷ್ಟ. ಆ ನೀಲಿ ಕಲರ್ ಸಾಲಿಗ್ರಾಮ ಇರೋದು ಈ ಕ್ಷೇತ್ರದಲ್ಲೇ ಮೊದಲನೇ ಸ್ಥಾನ. ಇದು ಕೊಡ್ತೀನಿ ನಿಮ್ ಕೈಗೆ, ಇದು ನೋಡಿ, ತಲೆ ಇಟ್ಕೊಳ್ಳಿ. ಇದನ್ನ ಮುದ್ರೆಯಲ್ಲಿ ಇಡೀರಿ, ಹಿಂಗೆ 2 ಕೈನ ಸೇರಿಸಿ ಮುದ್ರೆಯಲ್ಲಿ ಇಡೀರಿ. ನೀವು ಜ್ಞಾನ ನಿಮ್ ಮನೆ ದೇವ್ರು ಇಟ್ಕೊಂಡು ಧ್ಯಾನ ಮಾಡಿಲ್ಲ, ಭಗವಂತನ ಧ್ಯಾನ ಮಾಡಿ. ಫೀಲಿಂಗ್ ಹೆಂಗ್ ಬರುತ್ತೆ ನೀವೇ ಅದನ್ನ ಫೀಲ್ ಮಾಡಿ ಹೇಳಿ. ಏನಾಯ್ತು? ಬ್ರಹ್ಮಾಂಡನೇ ಅಧಿಕದಂಗ ಹೋಯ್ತು. ಎಲ್ಲೋ ಇದ್ರಲ್ಲೇ ಹೇಳ್ತಾರ ನಂಗೆ. ಯಾರ ಕೈಲೂ ಕೊಡಲ್ಲ, ತುಂಬಾ ಸೀರಿಯಸ್ ಇರೋರ್ಗೆ ಮಾತ್ರ ಇದನ್ನ ಕೊಡ್ತೀವಿ. ಇಲ್ಲಿ ನೋಡಿ, ಕ್ಯಾಮ್ರಾ ಇದು ಹಾಕಿಬೇಕಂದ್ರೆ ಇಲ್ಲಿ ನೋಡ್ರಿ, ಗೋಲ್ಡ್, ಫುಲ್ ಗೋಲ್ಡ್ ಲೇಯರ್ ಇದೆ, ಮತ್ತೆ ಸಿಲ್ವರ್ ಲೇಯರ್ ಇದೆ. ಆಕಾಶದಲ್ಲಿ ರಚನೆ ಹೆಂಗಿದೆ, ಇದು ಆಕಾರ ಹೆಂಗಿದೆ, ಈ ಗ್ರಹ ಹೆಂಗಿದೆ, ಅಪ್ನವ್ರದ್ದು ಗ್ರಹ ಹೆಂಗಿದೆ, ಎಲ್ಲಾ ನಕ್ಷತ್ರದ್ದು ರಾಶಿಯವ್ರದ್ದು ಗ್ರಹಗಳು ಹೆಂಗಿದೆ, ಇದು ಅದೇ ತರ ಇದೆ ನೋಡಿ. ಇದು ಯಾರು ಇದನ್ನ ಸೃಷ್ಟಿ ಮಾಡಕ್ ಆಗಲ್ಲ. ಇದು ನ್ಯಾಚುರಲ್ ಆಗಿ ಬಂಡಕಿ ನದಿ ಒಳಗಡೆ ಸಿಕ್ಕಿರುವಂತ ಸಾಲಿಗ್ರಾಮ. ಇದು ನೋಡಿ ಯಾವ ತರ ರಚನೆ ಆಗಿದೆ ನೋಡಿ. ಗೋಲ್ಡ್ ಕಾಣಿಸ್ತಾ ಇದೆ ನಿಮ್ಗೆ, ಇಷ್ಟೊಂದು ಗೋಲ್ಡ್. ಇದು ಗೋಲ್ಡ್ ಇದೆ, ಮತ್ತೆ ಸಿಲ್ವರ್ ಇದೆ, ಮತ್ತೆ ಚಕ್ರ ಯಾವ ತರ ಇದೆ ಅದೇ ತರ ಚಕ್ರ ಇದೆ.
ಇದನ್ನ ಸ್ಥಾಪನೆ ಮಾಡ್ಬಿಟ್ಟಿದೀವಿ. ಇದು ಬೀಳ್ಬಾರ್ದು ಅಂತ ಹೇಳಿ ಸ್ಥಾಪನೆ ಮಾಡಿದೀವಿ. ಇಲ್ಲ ಅಂದ್ರೆ ಫುಲ್ ರೋಲ್ ಹೆಂಗಿದೆ ಅಂತ ಕಾಣಿಸೋದು ನಿಮ್ಗೆ ನೋಡ್ರಿ. ಸಂಪೂರ್ಣ ಗೋಲ್ಡ್ ಮಿಕ್ಸಿತವಾಗಿದೆ ಇದು. ಹೌದು. ಇದು ಏನಾದ್ರು ಜಾಸ್ತಿ ಎಮರ್ಜೆನ್ಸಿ ಇದ್ದವ್ರಿಗೆ ಮಾತ್ರ ಕೊಡುವಂತ. ಸೀರಿಯಸ್ ಎಮರ್ಜೆನ್ಸಿ ಇದ್ದವ್ರಿಗೆ ಮಾತ್ರ ಅವ್ರ ಕೈ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡಲ್ಲ. ಅದು ಇದನ್ನ ಕೈ ಕೊಡ್ಬೇಕು ಅಂದ್ರೆ ಭಗವಂತವ್ರದ್ದು ಆಜ್ಞೆ ಇದ್ರೆ ಮಾತ್ರ ಕೊಡಕ್ ಸಾಧ್ಯ, ಇಲ್ಲ ಅಂದ್ರೆ ಕೊಡಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಕೂಡ ಅದನ್ನ ಇಟ್ಕೊಂಡಿದ್ದೆ. ಈಗ ಅದನ್ನ ಹೇಳ್ಬೇಕು ಅಂತ ಯಾವ ರೀತಿ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ದೇವಾಲಯಗಳು ನಾನು ಈಗ ಸುತ್ತಿದ್ದೀನಿ. ಈಗ ನೀವು ವಿಡಿಯೋದಲ್ಲಿ ನೋಡಿರ್ತೀರಿ. ಈಗ ಅಂದ್ರೆ ಅದು ಏನು ಒಂಥರ ಎಲ್ಲೋ ಈ ಲೋಕದಲ್ಲಿ ಅಲ್ಲ, ಯಾವ್ದೋ ಲೋಕದಲ್ಲಿ ಸೇರ್ಕೊಂಡಂಗೆ ಆಗ್ಬಿಟ್ಟಿತ್ತು ಈಗ ನನಗೆ. ಅದ್ ಏನಾಯ್ತು ಅನ್ನೋದು ನೀವು ವಿಡಿಯೋ ನೋಡಿ, ನಾನು ಇನ್ನೂ ನೋಡ್ಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ ಅದೇನಾಯ್ತು ಅಂತ ಹೇಳಿ. ಯಾಕಂದ್ರೆ ನಾನೇ ಇದ್ರಿಲ್ಲ ಈಗ ಇಲ್ಲಿ. ಎಷ್ಟು ಪವರ್ಫುಲ್ ಅದೇ ಅಂತಂದ್ರೆ ಇಲ್ಲಿ. ಯಾಕಂದ್ರೆ ಯಾವತ್ತೂ ಈ ತರ ಪ್ರಯೋಗನ ಮಾಡಿರ್ಲಿಲ್ಲ. ಇದೇ ಫಸ್ಟ್ ಈ ತರ ಪ್ರಯೋಗ ಮಾಡಿರುವಂತದ್ದು. ಏನು ದೇವರ ಮಹಿಮೆ ಅದಂತೂ ಗೊತ್ತಿಲ್ಲ. ನೀವು ಕೂಡ ಈ ಕ್ಷೇತ್ರಕ್ಕೊಮ್ಮೆ ಬನ್ನಿ. ಇಲ್ಲಿ ಬರ್ತಾರುವಂತ ನಂಬರ್ಗೆ ದಯವಿಟ್ಟು ನೀವು ಒಂದ್ಸಲ ನಾನು ಬಂದು ನೋಡಿ. ಇವರ ಆರೋಗ್ಯ ಒಂಚೂರು ಸರಿ ಇದ್ದಿರಲಿಲ್ಲ. ಏಕದಮ್ಮು ತಲೆನೋವು ಅಥವಾ ಮೈಕೈ ಹೊಡೆತ ಈ ಥರ ಇರ್ತಂತೆ. ಆದರೆ ಈ ಶನಿದೇವರ ವಿಗ್ರಹವನ್ನು ಹಣೆಗೆ ಮೂಡಿಸಿದ ನಂತರ ಯಾವ ರೀತಿ ಆಯಿತು, ಏನಾಯಿತು ಅನ್ನೋದನ್ನು ಅವ್ರಿಗೂ ಕೂಡ ಕೇಳೋಣ. ಏಕೆಂತಂದರೆ ಇದು ಪವಾಡ ಪುರುಷ ಕಲಿಯ ಅವತಾರದಲ್ಲಿರುವಂಥ ಶನಿದೇವರ ಮಹಿಮೆ ಏನಾಯಿತು, ಎತ್ತಾಯಿತು ಅನ್ನೋದನ್ನು ಇವ್ರನ್ನ ಕೇಳೋಣ. ಆದರೆ ಇದು ತುಂಬ ಪವಾಡ ಇರುವಂಥ ಶನಿದೇವರ ದೇವಸ್ಥಾನ. ತುಂಬ ಅಪರೂಪದಲ್ಲಿ ಅಪರೂಪ. ಇಂಥ ದೇವಸ್ಥಾನಗಳು ನಾವು ವಿಡಿಯೋ ಮಾಡೋದ್ರಲ್ಲಿ ಸಿಕ್ಕುವಂಥದ್ದು ತುಂಬ. ನಾವು ಕೂಡ ಎಷ್ಟೋ ದಿನಗಳಿಂದ ಕಾದು ಎಷ್ಟೋ ದೇವಾಲಯಗಳನ್ನ ಮಾಡಿರ್ತೀವಿ. ಆದರೆ ಇಂಥ ದೇವಾಲಯಗಳು ಸಿಗೋದು ಅಪರೂಪ. ಬನ್ನಿ ಈಗ ಅವ್ರನ್ನೂ ಕೂಡ ಏನಾಯಿತು, ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ವಿಜಯ್ ಅಂತ. ಯಾವ್ರವರು? ಬೆಂಗಳೂರು. ಇಲ್ಲಿಗೆ ನೀವು ಯಾವಾಗಿಂದ ಬರ್ತಾ ಇದ್ದೀರಿ? ಇಲ್ಲಿಗೆ ನಾನು ಮದುವೆ ಮುಂಚೆಯಿಂದ ಬರ್ತಾ ಇದ್ದೀರಿ. ಮದುವೆಗೆ ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. 8 ವರ್ಷ. ಸರ್, ಈಗ ನೀವು ಹಣೆಗೆ ಮಡಗಿಸ್ಕೊಂಡಿದ್ರಲ್ಲ, ಈ ತರ ಆಶೀರ್ವಾದ ತಗೊಂಡಿದ್ರಲ್ಲ, ಆಗ ಏನ್ ಅನ್ನಿಸ್ತು ನಿಮ್ಗೆ? ಫಸ್ಟ್ ಸರ್ತಿ ಇಟ್ಟಾಗ ಮೈ ಫುಲ್ ಬಿಸಿ ಆಯ್ತು. ಎರಡನೇ ಸರ್ತಿ ಇದ್ದಾಗ ಮೈ ಸ್ವಲ್ಪ ತಣ್ಣಗಾಗಿ ಮೈ ಎಲ್ಲ ರಿಲೀಫ್ ಆಯ್ತು. ಫುಲ್ ತಲೆನೋವು, ಮೈಕೈ ನೋವು, ಮಾತಾಡಕ್ಕೆ ಆಯ್ತಾ ಇಲ್ಲ. ಒಂದ್ 10 ನಿಮಿಷಕ್ಕೆ. ಅಂದ್ರೆ ನೀವು ಏನ್ಕೋಸ್ಕರ ಮಡಿಸ್ಕೊಂಡಿದ್ರೆ ಆ ತರ ಆಶೀರ್ವಾದ ತಗೊಂಡಿದ್ದು ಏನಕ್ಕೆ ಅಂತ? ತುಂಬಾ ತಲೆನೋವು, ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. ಆ ಉದ್ದೇಶ. ಈಗ ಯಾವ ತರ ಇದೆ? ಈಗ ತುಂಬಾ ನಾರ್ಮಲ್ ಪರ್ಸನ್. ಇಲ್ಲಿ ಬಂದ್ಮೇಲೆ ಏನೇನು ಒಳ್ಳೇದಾಗಿದೆ ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಬಿಡಿ ಸರ್. ಈಗ ಇಲ್ಲಿ ಬಂದ್ಮೇಲೆ ಮದ್ವೆ ಆಯ್ತು, ಮಕ್ಕಳಾಗಿದೆ, ಮನೆ ವಾತಾವರಣ ಎಲ್ಲ ಸುಧಾರಿಸ್ಕೊಂಡಿದ್ದೀನಿ. ಏನು ತೊಂದರೆ ಇಲ್ಲ. ಎಲ್ಲ ತರದ್ದು. ಈಗ ವೀಕ್ಷಕರು ಇಲ್ಲಿ ಬಂದ್ರೆ ಅವ್ರಿಗೆ ಏನ್ ಧೈರ್ಯ ಹೇಳ್ತೀರಾ? ಅವ್ರು ಬಂದು ಇಲ್ಲಿ ನೋಡ್ಬೇಕು. ಇಲ್ಲಿ ಪವಾಡ ಸತ್ಯ ಅವ್ರಿಗೆ ಗೊತ್ತಾಗಬೇಕು. ಅವ್ರು ಬಂದು ಇಲ್ಲಿ ನೋಡಿ ಸರ್, ನೀವು ಅವ್ರು ಬಂದು ಇಲ್ಲಿ ಒಂದ್ಸತಿ ತಿಳ್ಕೊಬೇಕು ಕ್ಷೇತ್ರದ ಮಹಿಮೆ ಏನು ಅಂತ. ಹೌದು, ನಂಬಿಕೆ ಇಟ್ಟು ಈ ಕ್ಷೇತ್ರಕ್ಕೆ ಬಂದು ಒಂದ್ಸತಿ ನೋಡ್ಕೊಂಡ್ರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಅವ್ರೇ ಅರ್ಥ ಆಗುತ್ತೆ. ನೀವು ಇಲ್ಲಿ ಪ್ರಥಮರಿಗೆ ಯಾವ ರೀತಿ ಬಂದ್ರಿ? ಯಾರು ಹೇಳಿದ್ರು ಇಲ್ಲಿಗೆ? ಇಲ್ಲಿ ನಮ್ಮ ಅಣ್ಣ ಬರ್ತಾರೆ, ಅವ್ರ ಮುಖಾಂತರ. ನಿಮ್ಮ ಅಣ್ಣರ? ನಮ್ಮಣ್ಣ. ಫಸ್ಟ್ ನಾವು ಇದ್ದಿದ್ದು ಬೆಂಗಳೂರಲ್ಲಿ. ಈ ದೇವಸ್ಥಾನ ಇದ್ದು ಫಸ್ಟ್ ಒಂದು ಕದನಹಳ್ಳಿ ಗ್ರಾಮ ಅಲ್ಲಿ. ನಾವು ಅಲ್ಲಿ ಮದುವೆ ಮುಂಚೆ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ನನಗೆ ಮದುವೆ ಸೆಟ್ ಆಯ್ತು, ಮದುವೆ ಆಯ್ತು. ಕೆಲಸ ಕಾರ್ಯಗಳು ತೊಂದರೆ ಆಯ್ತು. ಕೆಲಸ ಕಾರ್ಯಗಳೆಲ್ಲ ಕರೆಕ್ಟ್ ನಡೀತಿದೆ. ಅಲ್ಲಿಂದ ಬಂದು ಇಲ್ಲಿ ಅಲ್ಲಿ ಇಬ್ರು ಮಕ್ಳೀಗ ಅವ್ರು ದೊಡ್ಡೊಳಗೆ 6 ವರ್ಷ, ಇವಾಗ ಒಂದ್ 2-3 ವರ್ಷ. ಇಲ್ಲಿ ಬಂದ್ರೆ ನಮ್ಗೆ ಏನೇ ಕುಂದು ಕೊರತೆ ಏನೇ ಮನ್ಸಾರೆ ಕೇಳ್ಕೊಂಡ್ರೆ ಅದ್ ನೆರವೇರುತ್ತೆ. ಅಂದ್ರೆ ಈಗ ಬೆಂಗಳೂರಿಂದ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು 4 ವರ್ಷ ಆಗಿದೆ. 4 ವರ್ಷ ಆಗಿದೆ. ಅಲ್ಲಿದ್ದಂತಹ ಪವರ್ ಅಲ್ಲೂ ಇದೇ ತರನ ಇತ್ತ, ಇಲ್ಲ ಇಲ್ಲಿ ಬೇರೆ ತರ ಪವರ್ ಇದೆಯಾ? ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ. ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ. ಈ ಅಡ್ರೆಸ್ ಒಂದ್ಸತ ನೀವ್ ಹೇಳ್ಬಿಡಿ ಸರ್ ವೀಕ್ಷಕರಿಗೋಸ್ಕರ. ಇದು ಕನಕಪುರ, ಇಲ್ಲೇ ಕೋಟಹಳ್ಳಿ ಗ್ರಾಮ, ಅರಂತಪ್ಪನಹಳ್ಳಿ ಹಳ್ಳಿ. ಇಲ್ಲಿ ಬಂದ್ರೆ ದೇವಸ್ಥಾನ. ಒಟ್ಟಿನಲ್ಲಿ ಯಾರಿಗೆ ಬಂದ್ರು ಖಂಡಿತವಾಗಿ ಒಳ್ಳೇದಾಗತ್ತೆ. ಹಾಗೆ ಆಗುತ್ತೆ. ನಿಮ್ಗೂ ಒಳ್ಳೇದಾಗಿದೆ ಅಲ್ವಾ? ಹಾಗೆ. ಸರಿ ಸರ್, ಆಯ್ತು, ಧನ್ಯವಾದಗಳು.
ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾವ್ರವ್ರು? ಸರ್ ನಾನು ಆಕ್ಚುಲಿ ಆನೇಕಲ್ ತಾಲೂಕು ಹಾ. ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಸಂಪಿಗೆ ಅಂತ ನಮ್ಮೂರು. ಹಾ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು ಸುಮಾರು ಈಗ ಒಂದು 3 ತಿಂಗಳು ಬರ್ತಾ ಇದ್ದೀನಿ. 3 ತಿಂಗಳಿಗೆ ಬಂದು. ಹಾ. ನಿಮ್ಗೆ ಇಲ್ಲಿ ಬಂದು ಏನ್ ಒಳ್ಳೇದಾಯ್ತು ಸರ್? ಯಾವ ರೀತಿ ಒಳ್ಳೇದಾಯ್ತು? ನನ್ನ ಮಗ ತುಂಬಾ ಕೆಟ್ಟೋಗಿ ಅವನು ಮನೆ ಸೇರಿದೆ. ನಮಗೊಂದು 3 ವರ್ಷ ಆಯ್ತು ಮನೆ ಬಿಟ್ಟು. ಹಾ. ಇಲ್ಲಿ ಮೊದಲನೇ ವಾರ ಬಂದಾಗ ನಾನು ಕೇಳ್ಕೊಂಡು ಹತ್ಕೊಂಡೆಲ್ಲ ಹೋದ ನಾವು. ಹಾ. ಅದಾದ ತಕ್ಷಣ 2ನೇ ವಾರಕ್ಕೆ ಅವನೇ ಬರ್ಲಿ ಅಂತಂದ್ರು. ಹಾ. ಬಂದಿರ್ಲಿಲ್ಲ ಅವನು. 3ನೇ ವಾರಕ್ಕೆ ಅವನೇ ಬಂದ ಇಲ್ಲಿಗೆ. ಹಾ. ಅವ್ನು ನನ್ನ ಮಗ ಬಂದು ಇಲ್ಲಿಗೆ ಬಂದ, ಅವನೇ ಬಂದ ಇಲ್ಲಿಗೆ. ನಮ್ಗೆ ಏನೇನು ಒಪ್ಕೊಂಡದ ಹಾ. ಅದೇ ತರ ನಡ್ಕೊಂಡ್ ಬಂದ. ಹಾ, ಹಾ. ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಆರೋಗ್ಯ ಕಡಿಮೆ ಆಗಿದೆ, ಆರೋಗ್ಯ ಸರಿ ಇರಲಿಲ್ಲ. ಇಲ್ಲಿ ಬಂದು ಅಪ್ಪ ಬಂದ್ಮೇಲೆ ನಮ್ಗೆ ಅನುಕೂಲವಾಗಿದ್ದೀವಿ. ಮನೆ ಕಡೆ ಚೆನ್ನಾಗಿದ್ದೀವಿ. ಹಾ. ನೆಮ್ಮದಿ ಜೀವನ ಮಾಡ್ತಿದ್ದೀವಿ. ನಮ್ ಸಮಸ್ಯೆ ಹೇಳ್ಕೊಳ್ಳಿ, ಅಷ್ಟು ಸಮಸ್ಯೆ ನಮ್ದು. ಹಾ. ಬೆಟ್ಟಂಗ್ ಕರ್ಗೋಯ್ತು ನನ್ಗೆ ಆಶ್ಚರ್ಯ ಆಗೋಯ್ತು ನನ್ಗೆ. ಅಂದ್ರೆ ಇಲ್ಲಿ ಬಂದು ಎಷ್ಟು ದಿನದಲ್ಲಿ ನಿಮ್ಗೆ ಸಮಸ್ಯೆ ಪರಿಹಾರ ಆಗಿದ್ದು? ನಾನು ಒಂದು 2ನೇ ವಾರದಾಗ ಗೊತ್ತಾಗ್ಬಿಡ್ತಾನೆ. 2ನೇ ವಾರದಲ್ಲಿ? 2ನೇ ವಾರದಾಗ ಗೊತ್ತಾಯ್ತು ನನಗೆ. ನಾನು ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದೆ, ಸುಮಾರು ಕಡೆ ಹೋಗಿದ್ದೆ. ನನಗೆ ಎಲ್ಲೂ ಪರಿಹಾರ ಕಂಡಿಲ್ಲ. ನನಗೆ ಇಲ್ಲಿ ಬಂದ ತಕ್ಷಣ ನೆಮ್ಮದಿ ಸಿಕ್ತು ನನಗೆ. ಇಲ್ಲೇ ಬಂದ್ಮೇಲೆ ನನಗೆ ಫುಲ್ ಈಗ ದುಡ್ಡು ಕಾಸಿನ ವ್ಯವಹಾರಗಳಲ್ಲಿ ಈ ದೇವಸ್ಥಾನದಲ್ಲಿ ನಿಮ್ಗೆ ಎಷ್ಟು ತೃಪ್ತಿ ಬರುತ್ತೆ ಅಂತ? ತುಂಬಾ 100% ಇದೆ ಸರ್. ನಮ್ಗೆ 100% ಇದೆ. ನಂತರ ಏನು ತಿನ್ನಕ್ಕೂ ಇರಲ್ಲ ನಮ್ಗೆ. ಹಾ. ಇಲ್ಲಿ ಬಂದೋದ್ಮೇಲೆ ನಮ್ಗೆ ಇವತ್ತು ಒಬ್ರು 4 ಜನ ಊಟ ಕೆಲಸ ಇದೆ ನಮ್ಗೆ. ಆಮೇಲೆ ನಾವು ಕೆಲಸ ಮಾಡ್ತಾ ಜಾಗದಲ್ಲಿ ಅಷ್ಟೇನೆ ಒಂದಕ್ಕೊಂದು ಡಬಲ್ ಆಯ್ತು, ಕಡಿಮೆ ಆಗಲ್ಲ ಬಂದಾಗ ಇಲ್ಲಿ ಬಂದಾಗಿಂದ. ಈಗ ಎಷ್ಟು ನಂಬಿದ್ರಿ? ಈಗ 100% ಸಮಯ ನಾನು 100% ನಾನು ಅಲ್ಲಿಂದ ಬರ್ಲೇಬೇಕೀಗ. ಆ ತರ ನಾನು ಭಗವಂತನ ಬಾಯಿ ನಂಬಿದ್ದೀವಿ. ನಮ್ ತಂಗ್ ತುಂಬಾ ಒಳ್ಳೇದಾಗದೆ, ಬರೋ ಜನ ಬರ್ಲಿ, ಅವರು ಒಳ್ಳೇದಾಗಲಿ ಅಂತ ಹೇಳ್ಕೊಡ್ತೀವಿ. ಸರಿ, ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರಜ್ವಲ್. ಯಾವ್ರವ್ರು? ಬೆಂಗಳೂರು ಬನಶಂಕರಿ. ಇಲ್ಲಿಗೆ ಎಲ್ಲಿಗೆ ಎಷ್ಟೆಲ್ಲ ಬಂದಿರ್ತೀರಿ ಇಲ್ಲಿಗೆ? ನಾವು ಸುಮಾರು ವರ್ಷದಿಂದ ಬರ್ತಾನೆ ಇದ್ದೀವಿ. ಸುಮಾರು ವರ್ಷದಿಂದ ಬರ್ತಾ ಇದ್ರಿ? ಸ್ಟಾರ್ಟ್ ಆಗಿಂದಾನು ಬರ್ತಾ ಇದೀವಿ. ಇಲ್ಲಿ ಬಂದು ಏನ್ ಒಳ್ಳೇದಾಯ್ತು ನಿಮಗೆ? ನಮ್ಗೆ ಖುಷಿ ಆಗತ್ತೆ ಇಲ್ಲಿ ಬಂದ್ರೇನೆ. ನಾನು ಆಕ್ಚುಲಿ ಇಷ್ಟು ವರ್ಷ ಗಾಡಿನೇ ತಗೊಂಡಿರ್ಲಿಲ್ಲ. ಈ ಗಾಡಿ ತಗೊಂಡೆ, ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ಖುಷಿ ಆಗತ್ತೆ ಇಲ್ಲಿ. ನಮ್ಗೆ ನಮ್ಮ ಏನೇ ಕಷ್ಟ ಬಂದ್ರು ನಾವ್ ಇಲ್ಲಿ ಬರ್ತೀವಿ, ಎಲ್ಲಾನು ಒಳ್ಳೇದಾಗುತ್ತೆ. ಅಂದ್ರೆ ಗಾಡಿ ಇಲ್ಲಿ ಬಂದ್ಮೇಲೆ ಅರ್ಥ ಮಾಡ್ಕೊಂಡಿದ್ದ ನೀವು? ಇಲ್ಲಿ ಗಾಡಿ ಬಂದೆ, ಸ್ವಾಮಿಗಳ ಹತ್ರ ಕೇಳಿದೆ. ಆಯ್ತು. ಗಾಡಿ ಕೇಳ್ಕೊಂಡ್ರಿ? ಹೌದು. ಎಷ್ಟ್ ದಿನದಲ್ಲಿ ಕೇಳ್ಕೊಂಡ್ರಿ? ಎಷ್ಟ್ ದಿನದಲ್ಲಿ ಬಂತು ಗಾಡಿ? ಆಯ್ತು, ಒಂದ್ ತಿಂಗಳಲ್ಲಿ, ಒಂದ್ 15 ತಿಂಗಳಲ್ಲೇ ಬಂದ್ಬಿಡ್ತು. 15 ದಿವಸದಲ್ಲೇ ಬಂತು. 15 ತಿಂಗಳಲ್ಲೇ ಬಂದ್ಬಿಡ್ತು ನಿಮ್ಗೆ ಅನ್ಕೊಂಡದ್ದು. ಅಂದ್ರೆ ಇಲ್ಲಿ ಈಗ ವಿಡಿಯೋ ನೋಡ್ತಾ ಇರುವಂತ ವೀಕ್ಷಕರಿಗೆ ಏನ್ ಹೇಳ್ತೀರಾ ಈ ಕ್ಷೇತ್ರ ಬಗ್ಗೆ? ಕ್ಷೇತ್ರಗಳಿಗೆ ಬನ್ನಿ, ದರ್ಶನ ಮಾಡಿ, ನೀವೇನೇ ಪ್ರಾರ್ಥನೆ ಇದ್ರೆ ಕೋರ್ಕೊಳ್ಳಿ, ಖಂಡಿತ ಸ್ವಾಮಿ ನೆರವೇರಿಸ್ತಾರೆ. ಸರಿ ಸರ್, ಥ್ಯಾಂಕ್ ಯು.